ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಐಶ್ವರ್ಯ ರಾಜೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಯುಗಾದಿ ಹಬ್ಬದ ಹೊಸ್ತೊಡ್ಕೋ ಅಡುಗೆ ಮಾಡಬೇಕು. ನನ್ನ ತಮ್ಮ ಚಿಕನ್ ತರೋದಕ್ಕೆ ಹೋಗಿದ್ದಾನೆ ಪಕ್ಕದೂರಿಗೆ, ಅವನಿನ್ನ ಬಂದಿಲ್ಲ. ಸೊ ಇವಾಗ ಚಿಕನ್ಗೆ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೋಬೇಕು. ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ಕೋತೀವಿ ಅಂತ ನೀವು ನೋಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಇವಾಗ ನಮ್ಮ ಅಕ್ಕನ ತೋರಿಸ್ತೀನಿ. ಅಲ್ಲಿದ್ದಾಳೆ, ಬನ್ನಿ ಅವಳು ಏನು ಮಾಡ್ತಿದ್ದಾಳೆ ಅಂತ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ ಗೈಸ್, ನಮ್ಮ ದೊಡ್ಡಮ್ಮ ನೀರು ಬಿಟ್ಟವ್ರೆ. ನೀರು ಬೇರೆ ಸಣ್ಣಕ್ಕೆ ಬರ್ತಾವೆ, ಹಿಡಿತಾವ್ರೆ. ಸೊ ಅವಳನ್ನು ತೋರಿಸ್ತೀನಿ ಬನ್ನಿ ಗೈಸ್. ನೋಡಿ ಗೈಸ್, ನಮ್ಮ ಸೌಂದರ್ಯ ವೀಡಿಯೋಗೆ ಬರಲ್ಲ ಅಂತ ಅಂದ್ಬಿಟ್ಟು ಯಾವಾಗಲೂ ಆಫ್ ಮಾಡಿ ಅಂತ ಅಂತವಳೆ, ಟೀ ಮಾಡ್ತಾವಳೆ. ಬನ್ನಿ ತೋರಿಸ್ತೀನಿ. ಟೀ ಮಾಡ್ತಾವಳೆ, ಇವಾಗ ನನಗೂ ಕೊಡ್ತಾಳಂತೆ. ನಾನು ಕುಡ್ಕೊಂಡು ನಾನು ಅಡುಗೆ ಸ್ಟಾರ್ಟ್ ಮಾಡಬೇಕು. ಸೊ ಬೇರೆ ಬಿಡ್ಕೊಂಡವಳೆ ಗೈಸ್, ತೋರಿಸ್ತೀನಿ ಅದನ್ನು ತೋರಿಸಿರಿ. ನೋಡಿ ಗೈಸ್, ನೀಟಾಗಿ ಕಾಣಿಸ್ತಿಲ್ಲ. ನೋಡಿ ಇವಾಗ ಇದು ನೀಟಾಗಿ ಕಾಣಿಸ್ತೈತಿ. ಮೆಹಂದಿ ಬಿಡ್ಕೊಂಡವಳೆ. ಗೌತು ನನ್ನ ಕರೆದ್ಲು, ಮೆಹಂದಿ ಬಿಟ್ಕೊಡ್ತೀನಿ ಬಾ ಅಂತ ಅಂದ್ಬಿಟ್ಟು ನೈಟು. ಬಟ್ ನಾನು ಬ್ಯುಸಿ ಇದ್ದೆ ಒಬ್ಬಟ್ಟು ಮಾಡೋದ್ರಲ್ಲಿ. ಸೊ ಇವತ್ತಿನ ಡೇ. ಸೊ ಇವಾಗ ಟೀ ಕುಡಿದ್ಬಿಟ್ಟು ನಮ್ಮ ಅಕ್ಕನ ಮನೇಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಫೈನಲಿ ನಮ್ಮ ಅಕ್ಕ ಟೀ ಮಾಡಿಕೊಟ್ಲು ನೋಡಿ ಗೈಸ್. ಟೀ ಕುಡಿತಾ ಇದ್ದೀನಿ ಇವಾಗ ಅವ್ರ ಮನೇಲಿ. ಅವಳವ್ರು ಅವನ ಜೊತೆ ಮಾತಾಡ್ತಿದ್ಲು. ಅವಳು ಟೀ ಮಡಿಕೊಂಡು ಕೂತವಳೆ. ಅವಳು ಇವಾಗ ಟೀನ ಕುಡಿತಾಳೆ. ಸರಿ, ಇವಾಗ ನಮ್ಮ ಅಕ್ಕನ ಮನೆಯಿಂದ ಟೀ ಕುಡ್ಕೊಂಬಂದೆ ಗೈಸ್ ನಮ್ಮ ಮನೆಗೆ. ಇವಾಗ ಗೈಸ್ ನಾನು ಇವಾಗ ಚಿಕನ್ ಆ್ಯಂಡ್ ಮಟನ್ ರೆಸಿಪೀಸ್ ಮಾಡೋದಕ್ಕೆ ಎಲ್ಲನೂ ಐಟಮ್ಸ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಮಾಡಬೇಕಾದ್ರೆ ಒಂದೊಂದನ್ನೇ ನಿಮಗೆ ತೋರಿಸ್ತೀನಿ. ನಾನಿವಾಗ ಮೊದಲು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ. ಅಳದೇನಿಲ್ಲ, ನಾರ್ಮಲಾಗಿ ನಂಗೆ ಎಷ್ಟು ಬೇಕೋ ಅಷ್ಟು ಹಾಕೋತಾ ಇದ್ದೀನಿ. ನಂತರ ಕಲ್ಲುವ, ಲವಂಗ, ಚಕ್ಕೆ, ಕಾಳುಮೆಣಸು, ಪಲಾವ್ ಎಲೆ, ಕಸ್ತೂರಿ ಮೇಥಿ ಹಾಕ್ಕೊಂಡು ಇವಾಗ ಫ್ರೈ ಮಾಡಿಕೊಂಡು ಸ್ವಲ್ಪ ಏಲಕ್ಕಿ ಹಾಕ್ಕೊಂಡು ನಂತರ ಈರುಳ್ಳಿ ಹಾಕ್ಕೊಂಡೆ. ನನಗೆ ಏನು ಅಳತೇನಿಲ್ಲ, ನನಗೆ ಎಷ್ಟು ಬೇಕಷ್ಟು ತೊಗೊಂಡಿದ್ದೀನಿ ಈರುಳ್ಳಿನ. ಸೊ ನೀವು ನೋಡಿ ಬೇಕಾದರೆ ತೊಗೊಳ್ಳಿ. ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಂಡು ಚೆನ್ನಾಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಬಿಕಾಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಸಿ ಸ್ಮೆಲ್ ಹೊಡಿತಾ ಇರ್ತದೆ. ನಂತರ ಮಟನ್ ಹಾಕ್ಕೋತಾ ಇದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಮಟನ್ ಬಿರಿಯಾನಿ ತಿನ್ನೋದು ಸ್ವಲ್ಪ ಕಡಿಮೆನೇ, ಅದಕ್ಕಾಗಿ ಸ್ವಲ್ಪ ಮಾತ್ರ ಮಟನ್ ಹಾಕ್ಕೊಂಡಿದ್ದೀನಿ. ನಂತರ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣದ ಪುಡಿ, ನಂತರ ನಾನು ಕೊತ್ತಂಬರಿ ಸೊಪ್ಪು ಆ್ಯಂಡ್ ಪುದೀನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಂಡಿರೋ ಮಸಾಲೆ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಚಿಕನ್ ಬಿರಿಯಾನಿ ಪೌಡರು ಆ್ಯಂಡ್ ಚಿಲ್ಲಿ ಪೌಡರು, ನಂತರ ಗರಂ ಮಸಾಲ ಪೌಡರು, ನಂತರ ನಾನಿವಾಗ ಲಾಸ್ಟಲ್ಲಿ ಧನಿಯಾ ಪುಡಿ ಹಾಕ್ಕೋತಾ ಇದ್ದೀನಿ. ಸೊ ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡಬೇಕು, ಸ್ವಲ್ಪ ಎಲ್ಲ ಹಸಿ ವಾಸನೆ ಹೋಗೋವರೆಗೂ. ನಂತರ ಲಾಸ್ಟಲ್ಲಿ ನಾನು ಮೊಸರು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಇವಾಗ ನಾನು 2 ಲೋಟ ನೀರು ಹಾಕ್ಕೋತಾ ಇದ್ದೀನಿ. ನೀರು ಹಾಕ್ಕೊಂಡು ಲಾಸ್ಟಲ್ಲಿ ನಾನು ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಲಿಡ್ ಕ್ಲೋಸ್ ಮಾಡಿ 3 ವಿಸಲ್ನ ಕೂಗಿಸ್ಕೋಬೇಕು. ಇವಾಗ ಮಟನ್ನೆಲ್ಲ ಸ್ವಲ್ಪ ಕುಕ್ಕಾಗೈತೆ, 80% ಕುಕ್ಕಾಗೈತೆ. ಇವಾಗ ನಾನು ಒಂದು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ತೊಳೆದ್ಬಿಟ್ಟು ಇವಾಗ ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ. ನಿಮ್ಗೆ ನೋಡಿ ಎಷ್ಟು ಬೇಕಷ್ಟು. ನನಗೆ 2 ಲೋಟನೇ ಸಾಕಾಯಿತು, ಅದಕ್ಕೋಸ್ಕರ 2 ಲೋಟ ಮಾತ್ರ ಹಾಕಿದ್ದೀನಿ. ಇವಾಗ 2 ಲೋಟಕ್ಕೆ ನಾನು ಒಂದು 4 ಲೋಟನ ನೀರು ಹಾಕ್ಕೋತಾ ಇದ್ದೀನಿ. ಇವಾಗ ಲಾಸ್ಟಲ್ಲಿ ತುಪ್ಪ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ 2 ವಿಸಲ್ನ ಇವಾಗ ನಾನು ಕೂಗೈಸ್. ಇವಾಗ ಅಡುಗೆ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿ ಹಾಲೆ ಒಂದು 80% ಎಲ್ಲ ಅಡುಗೆನೂ ಆಗಿದೆ, ಆಗ್ತಾ ಐತೆ. ಮಟನ್ ಸಾಂಬಾರೆಲ್ಲ ಅಡುಗೆ ನಡೀತೈತೆ. ಸೊ ಇದೆಲ್ಲ ಮೆಸ್ಸಿ ಆಗಿಬಿಟ್ಟಿದೆ. ನನ್ನ ತಮ್ಮ ಮಲ್ಕೊಂಡು ನೋಡಿ ಗೈಸ್. ಸಬ್ಸ್ಕ್ರೈಬರ್ಸ್ ಕಾಯಿಗೆ ಆಯ್ ಅಂತೇಳು. ಅಪ್ಪ ಗೈಸ್, ಬಿಸಿಲು, ಮನೆ ಎಷ್ಟೇ ಫ್ಯಾನ್ ಹಾಕ್ಕೊಂಡ್ರೂ ಸೆಕೆ ಜಾಸ್ತಿ, ಬಿಸಿಲು ಟಪ್ ಅಂತ ಕೊಡ್ತದೆ. ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ಫೈನಲಿ ಮಟನ್ ಬಿರಿಯಾನಿ ರೆಡಿ ಆಗಿದೆ. ಸೊ ಲಿಟ್ರಲಿ ತುಂಬ ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ನಮ್ಮ ಮಮ್ಮಿ ಮುದ್ದೆ ತಿರುಗ್ತವ್ರೆ, ಪಕ್ಕದಲ್ಲಿ ಕಬಾಬ್ ಆಯ್ತದೆ ಗೈಸ್. ಫೈನಲಿ ನಮ್ಮ ಮನೇಲಿ ಅಡುಗೆ ಆಗಿದೆ. ಸೊ ಇವಾಗ ನಾವೇನೇನು ರೆಸಿಪಿ ಮಾಡಿದ್ದೀವಿ ತೋರಿಸ್ತೀವಿ ಬನ್ನಿ. ಸೊ ನೋಡಿ, ಇದು ಚಿಕನ್ ಚಾಪ್ಸು, ಇದು ಮುದ್ದೆ ನಮ್ಮಮ್ಮ ಮಡಗ್ತಾರೆ ಇವಾಗ ಕಟ್ಬಿಟ್ಟು. ಇದು ಮಟನ್ ಸಾಂಬಾರು, ಮತ್ತು ಇದು ಮಟನ್ ಬಿರಿಯಾನಿ, ವೈಟ್ ರೈಸು, ಕಾಳು ಗೊಜ್ಜು, ಆ್ಯಂಡ್ ಇಲ್ಲಿ ಕಬಾಬು, ಮತ್ತು ಸೌತೆಕಾಯಿ, ಈರುಳ್ಳಿ ಮತ್ತು ನಿಂಬೆಹಣ್ಣು ಇದ್ದೀವಿ. ಇವಾಗ ನಾವು ಹಾಕೊಂಡು ಬ್ಯಾಟಿಂಗ್ ಮಾಡಬೇಕು. ಇದು ಯುಗಾದಿಯ ಹೊಸ್ತಡ್ಕು ಮಾಡಿದೆ. ಬ್ಯಾಟಿಂಗ್ ಮಾಡ್ತವ್ರೆ, ನಾನು ಹಾಕೊಂಡಿದ್ದೀನಿ. ಆಮೇಲೆ ನಮ್ಮ ತಾತ ಕೂತವ್ರೆ, ನನ್ನ ತಮ್ಮ ಇಲ್ಲಿ ತಿಂತವನೆ. ಊಟ ಹೆಂಗೈತೆ?
ನೋಡಿ ಇಷ್ಟೆಲ್ಲ ಬ್ಯಾಟಿಂಗ್ ಮಾಡ್ತಾನೆ ನೋಡಿ ಗೈಸ್. ಚೆನ್ನಾಗೈತೆ ಊಟ? ಫುಲ್ಲು ಟಯರ್ಡ್ ಆಗಿಬಿಟ್ಟದೆ. ಇವಾಗ ನಾನು ಫೈನಲಿ ಊಟ ಮಾಡ್ತಾಯಿದ್ದೀನಿ ನೋಡಿ. ಹಾಕೊಂಡಿದ್ದೀನಿ ಮುದ್ದೆ, ಕಾಳು ಗೊಜ್ಜು, ಕಬಾಬು, ಚಿಕನ್ ಗ್ರೇವಿ, ಈರುಳ್ಳಿ, ಟೊಮೆಟೊ. ಇವಾಗ ನಾವು ಬ್ಯಾಟಿಂಗ್ ಮಾಡಬೇಕು. ಪಕ್ಕ ಬದ್ದೋಳೆ ಇವಳು ನೋಡಿ ಗೈಸ್ ಇವಾಗ ಹೆಂಗೆ ಮಾತಾಡ್ತಾಳೆ ಅಂತ. ಮಾತಾಡೆ ಮಾತಾಡು. ತೀರ್ಸ್ಬಿಡ್ತೀನಿ ಇಬ್ರು. ನಾನು ರಾತ್ರಿ ಒಂದು ತಿಂದಿದ್ದೀನಿ ಅಷ್ಟೇ. ನಾನು ಇನ್ನೂ ರುಚಿನೇ ನೋಡಿಲ್ಲ ಒಬ್ಬಿಟ್ಟು ಅಂತ. ನಾನು ಒಂದು ತಿಂದೆ ರಾತ್ರಿ. ಅಂದ್ರೆ ಹಸಿ ಊರ್ನ ತಿಂದಿದ್ದೀನಿ ಇಷ್ಟಪ್ಪನ. ಒಂದು ಒಬ್ಬಿಟ್ಟು ತಿಂದೆ ಅಷ್ಟೇ. ಹೊಟ್ಟೆ ಇಟ್ಕೊಂಡು ತುಬ್ಬಿಡ್ಲೇ ಇಲ್ಲ. ಒತ್ತರೆ ಆದ್ರೆ ಒತ್ತರೆ ಎಲ್ಲ ಓಡಾಡಿ ಇಷ್ಟಪ್ಪ ಊರ್ನ ಮಿಕ್ಕಿತ್ತು. ನಮ್ಮನೇಲಿ ಇಷ್ಟಪ್ಪ ಮಿಕ್ಕಿತ್ತು. ನಮ್ಮ ದೊಡ್ಡಮ್ಮರು ನೋಡಿ ಹಂಗೆ ಮಾತಾಡ್ಕೊ ಕೂತವ್ರೆ. ಇದು ನಮ್ಮ ತಾತ. ಮೊನ್ನೆ ಗೌತಮ್ ಕೈಲಿ 20 ರೂಪಾಯಿ ಕೊಟ್ಟು ಗಾಡಿ ಕೈ ಈಸ್ಕೊಟ್ಬಿಟ್ಟು ಮಾತ್ರೆ ತಗೊಳ್ಳ ವಾಯ್ದು ಅಂದೆ. ವಾಯ್ದವು 4 ಕೊಟ್ಟಿಲ್ಲ, 4-5 ಕೊಟ್ಟಿಲ್ಲ. 2 ನುಂಗ್ದೆ ಇಲ್ಲಿ ಬಿಟ್ಬಿಟ್ಟು ಇವಾಗ ವಾಯನೇ ಅದು ಓಡಾಡೋರು ಆಯಾನೆ. ನೀವು ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಮರ್ಗೇನ್ ಸವಾಲ ಅದು ತಗೊಬಂದ್ಬಿಟ್ಟು ಬೇಯಿಸ್ಕೊಂಡು ಆರೋಟೆಗೆ ತೊಳ್ಕೊಳ ವಿಡಿಯೋ ಮಾಡಿ. ಇದ್ಯಾಕೆ ಎಲ್ಲ ಇದು ಬಿಡ್ತಾ ಇದೀವಿ ತಟ್ಟೆ ಅಲ್ಲಿ ಮೊಬೈಲ್ ಹಿಡಿತಲ್ವೇ ಅದಕ್ಕೆ ಜ್ಯೂಸ್ ಮಾಡಬೇಕು. ತಗೋಬಹುದು. ಬಾಳೂಟ ಮಾಡ್ಬಿಟ್ಟು ಬಾಳೂಟ ತಿನ್ಬಿಟ್ಟು ಮಕ್ಕಳಿಗೆ ಕೊಡ್ಲಿವಲ್ಲ. ದೊಡ್ಡಮ್ಮ ಎಲ್ಲಡಿಕೆ ಆಗಿತ್ತದೆ. ಆದ್ರೆ ಜ್ಯೂಸ್ ಲೋಟ ನಾವು ನೋಡಿ ಗೈಸ್ ಅರ್ಧ ಕುಡಿತಾ ಇದೀವಿ. ಇವಳು ಒಂದು ಲೋಟ ಕಾಲ್ಗಚ್ಚಿ ಇವಳು. ನಮ್ಮ ಜೊತೆ ಇದ್ದಾರೆ ನಮ್ಮ ಗುರು. ಇವಾಗ ಇವ್ರ ಮನೆಗೆ ಹೋಗ್ತಾ ಇದೀವಿ. ಇವ್ಳಿಗೆ ಸೀರೆ ಉಡ್ಸ್ಕೊ ಕೊಡ್ಬೇಕಂತ ರೀಲ್ಸ್ ಮಾಡೋದಕ್ಕೆ. ಸೊ ಉಡ್ಸ್ಕೊ ಕೊಟ್ಬಿಟ್ಟು ಬರೋಣ ಬನ್ನಿ. ಅವ್ರ ಮನೇಲಿ ಯಾರ್ಯಾರು ಇದ್ದಾರೆ ಅಂತ ತೋರಿಸ್ತೀನಿ. ಜೀವಿತ್ ಬಂದೆ ಅವ್ರ ಮನೆಯಿಂದ. ಯಾಕೋ ಬಿಸಿಲು ಸುಸ್ತಾಗೋ ಥರ ಆಯ್ತದೆ. ಅದಕ್ಕೆ ನಮ್ಮ ಮನೇಲಿ ಬೇಜಾರಾಯ್ತದೆ. ನಮ್ಮ ಅಕ್ಕ ಮನೆಗಾದ್ರೂ ಹೋಯ್ತೀನಿ. ಏನು ಮಾಡ್ತಾರೆ ತೋರಿಸ್ತಾರೆ ನಿದ್ದೆ ಮಾಡ್ತವ್ರೆ. ಇವಾಗ ನಾನು ಅವ್ರ ಜೊತೆ ಜಾಯ್ನ್ ಆಗಿ ನಾನು ನಿದ್ದೆ ಮಾಡಬೇಕು. ನಿದ್ದೆ ಮಾಡ್ತಾಯಿದ್ದೀವಿ ಇವಾಗ. ಸರ್ವ್ ಮಾಡ್ತೀನಿ ಬಿಡಕ್ಕ. ಅಂಕಿತ್ ಅವ್ರಿಗೆ ತಮ್ಮ ಕ್ಯಾಮ್ರಾಮ್ಯಾನ್ ಆಗಿದ್ದಾರೆ. ಸೀರೆ ಹಾಕೊಂಬಂದು ಅಂಕಿತ್ ಅವ್ರು ಮಿಂಚ್ತಾ ಇದ್ದಾರೆ ಗೈಸ್ ನೋಡಿ. ಅವ್ರೆ ನಮ್ಮ ಅಕ್ಕ ಮತ್ತು ನಮ್ಮ ದೊಡ್ಡಮ್ಮ ವೀಕ್ಷಕರು ಪಾತ್ರೆ ಬೆಳಗೋದು ಹೆಂಗೆ ಅಂತ ನೋಡ್ಕೊಂಡು ಕೂತವ್ರೆ. ನಮ್ಮ ಅಕ್ಕ ಎಣ್ಣೆ ಹಾಕೊಂಡು ಕಿಂದರ ಜೋಗಿ ನಾನು ಕಿಂದರ ಜೋಗಿ ಅಂತ ನೋಡಿ. ನನಗೊಂದು ಕ್ವಶನ್ ಕೇಳ್ತಾ ನಿಜ ನಿಮ್ಮ ಮನೇಲಿ ಯುಗಾದಿ ಹಬ್ಬನ ನೆನ್ನೆ ಸಿಹಿ ಅಲ್ವಾ ವೆಜ್ಜು ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ? ಎಲ್ಲ ಅಡುಗೆ ಮಾಡೋ ಶಾಲೆ ಕಳೆದೋಯ್ತು. ಹೌದಾ? ಏನೇನು ರೆಸಿಪೀಸ್ ಮಾಡಿದ್ರಿ? ಪಲಾವು, ಅನ್ನ, ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ. ಪಲಾವು, ಮೊಸರು ಬಜ್ಜಿ, ಒಬ್ಬಟ್ಟು, ಕಾಯಲ್ಲು, ಹಪ್ಪಳ, ಉಪ್ಪಿನಕಾಯಿ, ಹೆಸರುಬೇಳೆ, ಬಾಳೆ ಎಲೆ, ಕಾಳುಗೊಜ್ಜು, ಅಷ್ಟೇ ಮುಗೀತು. 2 ಬಾಳೆಹಣ್ಣು. ನೋಡಿ ಗೈಸ್ ನಮ್ಮ ಅಕ್ಕರು ನಿನ್ನೆ ವೆಜ್ ಐಟಮಲ್ಲಿ ಇಷ್ಟೊಂದು ಅಡುಗೆ ಮಾಡಿದ್ರಂತೆ. ಆದರೆ ನಾನು ಊಟಕ್ಕೆ ಕರೀಲಿಲ್ಲ. ಕರೆದ್ಲು ಹೋಗಿದ್ದೆ, ಆದರೆ ಬರೀ ಹಪ್ಪಳ ತಿಂದೆ ಗೈಸ್. ಸ್ಮೈಲಿಂಗ್ ದೊಡ್ಡಮ್ಮ ಸ್ಮೈಲಿಂಗ್. ಎಣ್ಣೆ ತಿಕ್ಕತ್ತಾರೆ ಅವರೆಲ್ಲ ಎಣ್ಣೆನ ಕೈಗೆ.
ಇದಲ್ಲ ಗೈಸ್, ಇವತ್ತಿನ ವ್ಲಾಗ್ ಈ ಥರ ಇತ್ತು. ನನ್ನ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಫಾಲೋ ಮಾಡಿ ಗೈಸ್. ಪ್ಲೀಸ್ ಆದಷ್ಟು ಶೇರ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.